ಲಾಸ್ಟ್ ಮಂತ್ ನಮ್ಮ ಪರಿಚಯಸ್ಥರೇ ಆಗಬೇಕು, ನಮ್ಮ ಊರಿನ ಸೀನಿಯರ್ ಸಿಟಿಜನ್. ಅವರಿಗೆ ಎಮರ್ಜೆನ್ಸಿ ಅಂಬಿಲಿಕಲ್ ಹರ್ನಿಯಾ ಅಂತ ಹೇಳ್ತೀವಿ. ಬಟ್ ಅವ್ರದ್ದು ಪ್ರಾಬ್ಲಮ್ ಏನಿತ್ತು ಅಂದರೆ ಈ ವಾಸ್ ವೇಯಿಂಗ್ 140 kgs, 140 kg ಭಾರ ಇದ್ದರು ಅವರು. ಸೊ ಭಾಳ ಶಾರ್ಟ್ ಸ್ಟ್ಯಾಚರ್, ಕತ್ತು ಭಾಳ ಸ್ಮಾಲ್, ಪ್ಲಸ್ ಎಮರ್ಜೆನ್ಸಿ ಸರ್ಜರಿ, ಭಾಳ ದೊಡ್ಡ ಹೊಟ್ಟೆ, ಹೊಕ್ಕಳದ ಹತ್ರ ಹರ್ನಿಯಾ ಆಗಿ ಹೊರಗಡೆ ಬಂದಿತ್ತು. ಅದ್ರ ಒಳಗಡೆ ಕರಳಿದಾವಂತನೂ ಸ್ಕ್ಯಾನಿಂಗಲ್ಲಿ ತೋರಿಸ್ಕೊಟ್ಟಿತ್ತು. ಸೊ ಈ ಪೇಷಂಟ್ನ ನಾವು ಎಮರ್ಜೆನ್ಸಿ ರಾತ್ರಿ 12 ಗಂಟೆಗೆ OTಗೆ ಅಂತ ತಗೋಬೇಕಾಯಿತು. ಇಂಥ ಪೇಷಂಟ್ಸಲ್ಲಿ ಇವನ್ ಅನಸ್ತಿಷಿಯಾ ಇಸ್ ಎ ರಿಸ್ಕ್, ಬಿಕಾಸ್ ನಾವು ಜನರಲ್ ಅನಸ್ತಿಷಿಯಾದಲ್ಲಿ ಮಬ್ಬು ಮಾಡ್ತೇವೆ, ಅದು ಟ್ಯೂಬ್ ಹಾಕ್ಲಿಕ್ಕೂ ಭಾಳ ಕಷ್ಟ ಆಗ್ತದೆ. ಸೊ ಅವರ್ ಟೀಮ್ ಆಫ್ ಅನಸ್ಥೆಟಿಸ್ಟ್ ಡಾಕ್ಟರ್ಸ್, ಡಾಕ್ಟರ್ ಶ್ರುತಿ ಅಂತ ಮತ್ತು ಪ್ಲಸ್ ಡಾಕ್ಟರ್ ಚೇತನ್ ಅಂತ, ಅವ್ರು ಭಾಳ ಚೆನ್ನಾಗಿ ಅನಸ್ತಿಷಿಯಾ ಮಬ್ಬಿಂದನ್ನು ಕೇರ್ ತೊಗೊಂಡ್ರು ಅನ್ನೋದಕ್ಕೋಸ್ಕರ ಸಕ್ಸಸ್ಫುಲಿ ಈ ಆಪ್ರೇಷನ್ ಮಾಡಲಿಕ್ಕಾಯಿತು. ಆ ಹೊಟ್ಟೆ ಹೊರಗಡೆಯಿಂದ ಏನು ಹರ್ನಿಯಾ ಅಂತ ಆಗಿತ್ತಲ್ಲ, ಸೊ ಅದನ್ನು ನಾವು ಕಟ್ ಮಾಡಿ ಅದನ್ನು ಕರಳನ್ನೆಲ್ಲ ಸೇಫ್ ಇದೆ ಅಂತ ನೋಡಿಕೊಂಡು ಕರಳನ್ನು ವಾಪಸ್ ಒಳಗಡೆ ಹಾಕಿ ಆ ಡಿಫೆಕ್ಟ್ನ ಕ್ಲೋಸ್ ಮಾಡ್ತೀವಿ. ಡಿಫೆಕ್ಟ್ ಕ್ಲೋಸ್ ಮಾಡಿ ಅದಕ್ಕೆ ಸ್ಟ್ರೆಂತ್ ಬರಲಿ ಅನ್ನೋದಕ್ಕೆ ಅದ್ರ ಮೇಲ್ಗಡೆ ಮೆಶ್ ಅಂತ ಹಾಕ್ತೀವಿ. ಇದು ಪ್ರೋಲಿನ್ ಮೆಶ್ ಅಂತಂದು. ಸೊ ಇದು ಮಾಡಿದ ಮೇಲೆ ಆಲ್ಮೋಸ್ಟ್ ಪೇಷಂಟ್ ವಿತಿನ್ 2 days, ದೋ ಈ ವಾಸ್ ಇನ್ ICU ಫಾರ್ 2 days, next slowly he recovered well, and within a matter of 4 to 5 days we were able to discharge this patient. He is in regular follow-up now for last 2 months and he has improved very drastically. He is very much better now and asymptomatic.